ನೋಡಿ, ಇಲ್ಲಿ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ ಜಿಬಿಎ ನಡೆಯನ್ನ ನಾವು ಪ್ರಶಂಸಿಸಲೇಬೇಕು. ಕಾರಣ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಎಲ್ಲಂದರಲ್ಲಿ ಕಸ ಬಿಸಾಕ್ ಹೋಗೋದು, ಅವ್ರ ಮನೆ ಕ್ಲೀನ್ ಇದ್ರೆ ಸಾಕು, ಈ ರೀತಿ ಮಾಡುವವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಈಗ ಜಿಬಿಎ ಮಾಡ್ತಾ ಇದೆ. ಇದು ಸ್ವಾಗತಾರ್ಹ. ಇನ್ಮೇಲೆ ಬೇಕಂದರಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕಸ ಎಸೆಯೋರು ಹುಷಾರಾಗಿರ್ಬೇಕು. ಕಸ ಎಸೆಯೋ ಕೂಡುದು, ಕಾರಣ ನಿಮ್ಮ ಮೇಲೆ ಕೇಸೇ ಹಾಕ್ತಾರೆ ಜಿಬಿಎ ಅಧಿಕಾರಿಗಳು. ಟೂ ವೀಲರ್ ಅಲ್ಲಿ ಬರೋದು, ಕವರ್ ಅನ್ನ ಬಿಸಾಕ್ ಹೋಗೋದು, ಅದನ್ನೆಲ್ಲ ಮಾಡುವಂಗಿಲ್ಲ. ಇನ್ನ ಕಂಡಲ್ಲಿ ಕಸ ಹಾಕೋರಿಗೆ ಬಿಗ್ ಶಾಕ್ ಅನ್ನ ನೀಡ್ತಾ ಇದೆ ಜಿಬಿಎ. ರಸ್ತೆ ಬದಿ ಕಸ ಹಾಕಿದ್ರೆ ನಿಮ್ಮ ಮೇಲೆ ಕೇಸ್ ಫೇಕ್ಸ್. ಹೊಸಕೋಟೆಯಲ್ಲಿ ಕಸ ಎಸೆಯೋರ್ಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಈಗ ಜಿಬಿಎ ಮಾಡಿದೆ. ಗಾಡಿಗೆ ಕಸ ಎಸೀರಿ ಅಂತ ಸೂಚನೆ ಕೊಟ್ಟಿದ್ರು ನಗರಸಭೆಯವರು, ಆದ್ರೂ ಕೂಡ ರಸ್ತೆ ಬದಿ ಕಸ ಎಸಿತಾ ಇದ್ರು ಜನ. ಆ ರೀತಿ ಎಸೆದು ಹೋದವರಿಗೆ ಬೈಕ್ ನಂಬರ್ ಸಮೇತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಕಾರಣ ರಸ್ತೆ ಬದಿ ಕಸ ಎಸೆದು ಹೋಗಿದ್ರು ಅಂತ. ನೀವು ಫಸ್ಟ್ ಅದೊಂದು ಮಾತು ಹೇಳ್ಬೇಕು ಸರ್. ನೀವು ಯಾವ ಏರಿಯಾ ನೀವು ಅಷ್ಟೇ ಹೇಳ್ರಿ. ಗಾಡಿ ನಂಬರ್ ತಗೊಳ್ರಿ. ಗಾಡಿ ನಂಬರ್ ತಗೊಳ್ಳಿ. तुमचा काहीला तुमको ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್. ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈ ಕ್ರಮದ ಬಗ್ಗೆ ಜನ ಏನ್ ಹೇಳ್ತಾರೆ? ನಿಜಕ್ಕೂ ಮೆಚ್ಚುವಂತ ಕ್ರಮ. ಈ ರೀತಿ ಆಗ್ಬೇಕು ಅಂದಾಗ ಮಾತ್ರ ಜನ ಎಚ್ಚೆತ್ಕೊಳ್ತಾರೆ. ಈ ಎಲ್ಲಿ ಬೇಕಂದ್ರಲ್ಲಿ ಕಸ ಎಸೆದು ಹೋಗೋದು ಕಡಿಮೆ ಆಗತ್ತೆ. ಶ್ರೀಪಾದ್ ಪಾಟೀಲ್, ಖಂಡಿತವಾಗಿ ಏನೋ ಎಷ್ಟೋ ಜನ ಅಂದ್ರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರು ಕೂಡ ಕಸ ಎಸೆಯೋರು ಏನು ಎಲ್ಲಂದ್ರಲ್ಲೇ ಬಿಸಾಡ್ತಾ ಇದ್ದಂತವರಿಗೆ ಸರಿಯಾಗಿ ಹೊಸಕೋಟೆ ನಗರಸಭೆ ಕಮಿಷನರ್ ಬಿಸಿ ಮುಟ್ಟಿಸಿರುವಂತದ್ದು. ಏನಂತಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಹೊಸಕೋಟೆ ಭಾಗದಲ್ಲಿ ಯಾರು ಕೂಡ ಎಲ್ಲಂದ್ರಲ್ಲೇ ಕಸವನ್ನ ಎಸಿಬಾರ್ದು ಅಂತೇಳಿ ಜಾಗೃತಿಯನ್ನ ಮೂಡಿಸಿದ್ರು. ಆದ್ರೂ ಕೂಡ ಬೈಕ್ ನಲ್ಲಿ ಬಂದಂತವ್ರು ಎಲ್ಲಂದ್ರಲ್ಲೇ ಕಸನ ಬಿಸಾಡ್ತಾ ಇದ್ದನ್ನ ಅವರೇ ಒಂದು ಫೋಟೋ ತೆಗೆದವ್ರ ಮೂಲಕ ಯಾರು ಬೈಕ್ ಮೂಲಕ ನೀವು ಕಸವನ್ನ ತೆಗೆದುಕೊಂಡು ಬಂದು ಹಾಕ್ತೀರಾ ಅಂತವ್ರಿಗೆ ನಾವು ಬಿಸಿ ಮುಟ್ಟಿಸ್ತೀವಿ ಅಂತೇಳಿ ಈಗ ದೂರನ್ನ ಕೊಟ್ಟು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ಕೇಸ್ ಕೂಡ ದಾಖಲು ಮಾಡಿರುವಂತದ್ದು. ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಪದೇ ಪದೇ ಇದೇ ರೀತಿ ಆಗ್ತಾ ಇದ್ರೆ ರಸ್ತೆಗಳಲ್ಲಿ ಎಲ್ಲಂದ್ರಲ್ಲೇ ಕಸವನ್ನ ಬಿಸಾಡ್ತಾ ಇದ್ರೆ ಗಬ್ಬು ನಾರಿ ಸಾಕಷ್ಟು ರೀತಿಯಲ್ಲಿ ರೋಗ ರುಜಿನಗಳು ಬರುತ್ತೆ. ಈ ರೀತಿಯಾಗಿ ಮಾಡಬಾರ್ದು ಅಂತೇಳಿ ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಹೀಗಾಗಿ ಈ ರೀತಿಯ ಕ್ರಮಕ್ಕೆ ಹೊಸಕೋಟೆ ನಗರಸಭೆ ಮುಂದಾಗಿದೆ. ಜೊತೆಗೆ ಹೊಸಕೋಟೆ ನಗರಸಭೆ ಕಾರ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತ ಆಗ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿ. तुमचा काहीला तुमको ನೋಡಿ, ಇಲ್ಲಿ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ ಜಿಬಿಎ ನಡೆಯನ್ನ ನಾವು ಪ್ರಶಂಸಿಸಲೇಬೇಕು. ಕಾರಣ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಎಲ್ಲಂದರಲ್ಲಿ ಕಸ ಬಿಸಾಕ್ ಹೋಗೋದು, ಅವ್ರ ಮನೆ ಕ್ಲೀನ್ ಇದ್ರೆ ಸಾಕು, ಈ ರೀತಿ ಮಾಡುವವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಈಗ ಜಿಬಿಎ ಮಾಡ್ತಾ ಇದೆ. ಇದು ಸ್ವಾಗತಾರ್ಹ. ಇನ್ಮೇಲೆ ಬೇಕಂದರಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕಸ ಎಸೆಯೋರು ಹುಷಾರಾಗಿರ್ಬೇಕು. ಕಸ ಎಸೆಯೋ ಕೂಡುದು, ಕಾರಣ ನಿಮ್ಮ ಮೇಲೆ ಕೇಸೇ ಹಾಕ್ತಾರೆ ಜಿಬಿಎ ಅಧಿಕಾರಿಗಳು. ಟೂ ವೀಲರ್ ಅಲ್ಲಿ ಬರೋದು, ಕವರ್ ಅನ್ನ ಬಿಸಾಕ್ ಹೋಗೋದು, ಅದನ್ನೆಲ್ಲ ಮಾಡುವಂಗಿಲ್ಲ. ಇನ್ನ ಕಂಡಲ್ಲಿ ಕಸ ಹಾಕೋರಿಗೆ ಬಿಗ್ ಶಾಕ್ ಅನ್ನ ನೀಡ್ತಾ ಇದೆ ಜಿಬಿಎ. ರಸ್ತೆ ಬದಿ ಕಸ ಹಾಕಿದ್ರೆ ನಿಮ್ಮ ಮೇಲೆ ಕೇಸ್ ಫೇಕ್ಸ್. ಹೊಸಕೋಟೆಯಲ್ಲಿ ಕಸ ಎಸೆಯೋರ್ಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಈಗ ಜಿಬಿಎ ಮಾಡಿದೆ. ಗಾಡಿಗೆ ಕಸ ಎಸೀರಿ ಅಂತ ಸೂಚನೆ ಕೊಟ್ಟಿದ್ರು ನಗರಸಭೆಯವರು, ಆದ್ರೂ ಕೂಡ ರಸ್ತೆ ಬದಿ ಕಸ ಎಸಿತಾ ಇದ್ರು ಜನ. ಆ ರೀತಿ ಎಸೆದು ಹೋದವರಿಗೆ ಬೈಕ್ ನಂಬರ್ ಸಮೇತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಕಾರಣ ರಸ್ತೆ ಬದಿ ಕಸ ಎಸೆದು ಹೋಗಿದ್ರು ಅಂತ. ನೀವು ಫಸ್ಟ್ ಅದೊಂದು ಮಾತು ಹೇಳ್ಬೇಕು ಸರ್. ನೀವು ಯಾವ ಏರಿಯಾ ನೀವು ಅಷ್ಟೇ ಹೇಳ್ರಿ. ಗಾಡಿ ನಂಬರ್ ತಗೊಳ್ರಿ. ಗಾಡಿ ನಂಬರ್ ತಗೊಳ್ಳಿ. तुमचा काहीला तुमको ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್. ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್,
ಈ ಕ್ರಮದ ಬಗ್ಗೆ ಜನ ಏನ್ ಹೇಳ್ತಾರೆ ನಿಜಕ್ಕೂ ಮೆಚ್ಚುವಂತ ಕ್ರಮ ಈ ರೀತಿ ಆಗ್ಬೇಕು ಅಂದಾಗ ಮಾತ್ರ ಜನ ಎಚ್ಚೆತ್ಕೊಳ್ತಾರೆ. ಈ ಎಲ್ಲಿ ಬೇಕಂದ್ರಲ್ಲಿ ಕಸ ಎಸೆದು ಹೋಗೋದು ಕಡಿಮೆ ಆಗತ್ತೆ. ಶ್ರೀಪಾದ್ ಪಾಟೀಲ್, ಖಂಡಿತವಾಗಿ ಏನು ಈ ಎಷ್ಟೋ ಅಂದ್ರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರು ಕೂಡ ಕಸ ಎಸೆಯಲು ಏನು ಎಲ್ಲಂದ್ರಲ್ಲೇ ಬಿಸಾಡ್ತಾ ಇದ್ದಂತವರಿಗೆ ಸರಿಯಾಗಿ ಹೊಸಕೋಟೆ ನಗರಸಭೆ ಕಮಿಷನರ್ ಬಿಸಿ ಮುಟ್ಟಿಸಿರುವಂತದ್ದು. ಏನಂತಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಹೊಸಕೋಟೆ ಭಾಗದಲ್ಲಿ ಯಾರು ಕೂಡ ಎಲ್ಲಂದ್ರಲ್ಲೇ ಕಸವನ್ನ ಎಸಿಬಾರ್ದು ಅಂತ ಹೇಳಿ ಜಾಗೃತಿಯನ್ನ ಮೂಡಿಸಿದ್ರು. ಆದ್ರೂ ಕೂಡ ಬೈಕ್ ನಲ್ಲಿ ಬಂದಂತವ್ರು ಎಲ್ಲಂದ್ರಲ್ಲೇ ಕಸನ ಬಿಸಾಡ್ತಾ ಇದ್ದನ್ನ ಅವರೇ ಒಂದು ಫೋಟೋ ತೆಗೆದವ್ರ ಮೂಲಕ ಯಾರು ಬೈಕ್ ಮೂಲಕ ನೀವು ಕಸವನ್ನ ತೆಗೆದುಕೊಂಡು ಬಂದು ಹಾಕ್ತೀರಾ ಅಂತವ್ರಿಗೆ ನಾವು ಬಿಸಿ ಮುಟ್ಟಿಸ್ತೀವಿ ಅಂತೇಳಿ ಈಗ ದೂರನ್ನ ಕೊಟ್ಟು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ಕೇಸ್ ಕೂಡ ದಾಖಲು ಮಾಡಿರುವಂತದ್ದು. ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಪದೇ ಪದೇ ಇದೇ ರೀತಿ ಆಗ್ತಾ ಇದ್ರೆ ರಸ್ತೆಗಳಲ್ಲಿ ಎಲ್ಲಂದ್ರಲ್ಲೇ ಕಸವನ್ನ ಬಿಸಾಡ್ತಾ ಇದ್ರೆ ಗಬ್ಬು ನಾರಿ ಸಾಕಷ್ಟು ರೀತಿಯಲ್ಲಿ ರೋಗ ರುಜಿನಗಳು ಬರುತ್ತೆ. ಈ ರೀತಿಯಾಗಿ ಮಾಡಬಾರ್ದು ಅಂತೇಳಿ ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಹೀಗಾಗಿ ಈ ರೀತಿಯ ಕ್ರಮಕ್ಕೆ ಹೊಸಕೋಟೆ ನಗರಸಭೆ ಮುಂದಾಗಿದೆ. ಜೊತೆಗೆ ಹೊಸಕೋಟೆ ನಗರಸಭೆ ಕಾರ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತ ಆಗ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿ. ತುಂಬ್ಸಕ ಇಲ್ಲ ತುಂಬಿಸ್ಕೊ. ನೋಡಿ, ಇಲ್ಲಿ ನಾನೀಗಾಗಲೇ ಹೇಳ್ತಾ ಇದ್ದ ಹಾಗೆ ಜಿಬಿಎ ನಡೆಯನ್ನ ನಾವು ಪ್ರಶಂಸಿಸಲೇಬೇಕು. ಕಾರಣ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಎಲ್ಲಂದರಲ್ಲಿ ಕಸ ಬಿಸಾಕ್ ಹೋಗೋದು, ಅವ್ರ ಮನೆ ಕ್ಲೀನ್ ಇದ್ರೆ ಸಾಕು. ಈ ರೀತಿ ಮಾಡುವವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಈಗ ಜಿಬಿಎ ಮಾಡ್ತಾ ಇದೆ. ಇದು ಸ್ವಾಗತಾರ್ಹ. ಇನ್ಮೇಲೆ ಬೇಕಂದರಲ್ಲಿ ಎಲ್ಲಿ ಬೇಕು ಅಲ್ಲಿ ಕಸ ಎಸೆಯೋರು ಹುಷಾರಾಗಿರ್ಬೇಕು. ಕಸ ಎಸೆಯೋ ಕೂಡುದು. ಕಾರಣ ನಿಮ್ಮ ಮೇಲೆ ಕೇಸೇ ಹಾಕ್ತಾರೆ ಜಿಬಿಎ ಅಧಿಕಾರಿಗಳು. ಟೂ ವೀಲರ್ ಅಲ್ಲಿ ಬರೋದು, ಕವರ್ ಅನ್ನ ಬಿಸಾಕ್ ಹೋಗೋದು, ಅದನ್ನೆಲ್ಲ ಮಾಡುವಂಗಿಲ್ಲ. ಇನ್ನ ಕಂಡಲ್ಲಿ ಕಸ ಹಾಕೋರಿಗೆ ಬಿಗ್ ಶಾಕ್ ಅನ್ನ ನೀಡ್ತಾ ಇದೆ ಜಿಬಿಎ. ರಸ್ತೆ ಬದಿ ಕಸ ಹಾಕಿದ್ರೆ ನಿಮ್ಮ ಮೇಲೆ ಕೇಸ್ ಫೇಕ್ಸ್. ಹೊಸಕೋಟೆಯಲ್ಲಿ ಕಸ ಎಸೆಯೋರ್ಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಈಗ ಜಿಬಿಎ ಮಾಡಿದೆ. ಗಾಡಿಗೆ ಕಸ ಎಸೀರಿ ಅಂತ ಸೂಚನೆ ಕೊಟ್ಟಿದ್ರು ನಗರಸಭೆಯವರು. ಆದ್ರೂ ಕೂಡ ರಸ್ತೆ ಬದಿ ಕಸ ಎಸಿತಾ ಇದ್ರು ಜನ. ಆ ರೀತಿ ಎಸೆದು ಹೋದವರಿಗೆ ಬೈಕ್ ನಂಬರ್ ಸಮೇತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಲಾಗಿದೆ. ಕಾರಣ ರಸ್ತೆ ಬದಿ ಕಸ ಎಸೆದು ಹೋಗಿದ್ರು ಅಂತ. ನೀವು ಫಸ್ಟ್ ಅದೊಂದು ಮಾತು ಹೇಳ್ಬೇಕು ಸರ್. ನೀವು ಯಾವ ಏರಿಯಾ ನೀವು ಅಷ್ಟೇ ಹೇಳ್ರಿ. ನೋಡಿ ನಂಬರ್ ತಗೊಳ್ರಿ, ಗಾಡಿ ನಂಬರ್ ತಗೊಳ್ರಿ, ಗಾಡಿ ನಂಬರ್ ತಗೊಳ್ರಿ. ತುಂಬ್ಸಕ ಇಲ್ಲ ತುಂಬಿಸ್ಕೊ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್. ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈ ಕ್ರಮದ ಬಗ್ಗೆ ಜನ ಏನ್ ಹೇಳ್ತಾರೆ ನಿಜಕ್ಕೂ ಮೆಚ್ಚುವಂತ ಕ್ರಮ ಈ ರೀತಿ ಆಗ್ಬೇಕು ಅಂದಾಗ ಮಾತ್ರ ಜನ ಎಚ್ಚೆತ್ಕೊಳ್ತಾರೆ. ಈ ಎಲ್ಲಿ ಬೇಕಂದ್ರಲ್ಲಿ ಕಸ ಎಸೆದು ಹೋಗೋದು ಕಡಿಮೆ ಆಗತ್ತೆ. ಶ್ರೀಪಾದ್ ಪಾಟೀಲ್, ಖಂಡಿತವಾಗಿ ಏನು ಈ ಎಷ್ಟೋ ಅಂದ್ರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರು ಕೂಡ ಕಸ ಎಸೆಯಲು ಏನು ಎಲ್ಲಂದ್ರಲ್ಲೇ ಬಿಸಾಡ್ತಾ ಇದ್ದಂತವರಿಗೆ ಸರಿಯಾಗಿ ಹೊಸಕೋಟೆ ನಗರಸಭೆ ಕಮಿಷನರ್ ಬಿಸಿ ಮುಟ್ಟಿಸಿರುವಂತದ್ದು. ಏನಂತಂದ್ರೆ ಕಳೆದ ಒಂದು ವಾರದಿಂದನೂ ಕೂಡ ಹೊಸಕೋಟೆ ಭಾಗದಲ್ಲಿ ಯಾರು ಕೂಡ ಎಲ್ಲಂದ್ರಲ್ಲೇ ಕಸವನ್ನ ಎಸಿಬಾರ್ದು ಅಂತ ಹೇಳಿ ಜಾಗೃತಿಯನ್ನ ಮೂಡಿಸಿದ್ರು. ಆದ್ರೂ ಕೂಡ ಬೈಕ್ ನಲ್ಲಿ ಬಂದಂತವ್ರು ಎಲ್ಲಂದ್ರಲ್ಲೇ ಕಸನ ಬಿಸಾಡ್ತಾ ಇದ್ದನ್ನ ಅವರೇ ಒಂದು ಫೋಟೋ ತೆಗೆದವ್ರ ಮೂಲಕ ಯಾರು ಬೈಕ್ ಮೂಲಕ ನೀವು ಕಸವನ್ನ ತೆಗೆದುಕೊಂಡು ಬಂದು ಹಾಕ್ತೀರಾ ಅಂತವ್ರಿಗೆ ನಾವು ಬಿಸಿ ಮುಟ್ಟಿಸ್ತೀವಿ ಅಂತೇಳಿ ಈಗ ದೂರನ್ನ ಕೊಟ್ಟು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ಕೇಸ್ ಕೂಡ ದಾಖಲು ಮಾಡಿರುವಂತದ್ದು. ಈ ಒಂದು ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ವ್ಯಕ್ತ ಆಗ್ತಾ ಇದೆ. ಯಾಕಂತಂದ್ರೆ ಪದೇ ಪದೇ ಇದೇ ರೀತಿ ಆಗ್ತಾ ಇದ್ರೆ ರಸ್ತೆಗಳಲ್ಲಿ ಎಲ್ಲಂದ್ರಲ್ಲೇ ಕಸವನ್ನ ಬಿಸಾಡ್ತಾ ಇದ್ರೆ ಗಬ್ಬು ನಾರಿ ಸಾಕಷ್ಟು ರೀತಿಯಲ್ಲಿ ರೋಗ ರುಜಿನಗಳು ಬರುತ್ತೆ. ಈ ರೀತಿಯಾಗಿ ಮಾಡಬಾರ್ದು ಅಂತೇಳಿ ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ. ಹೀಗಾಗಿ ಈ ರೀತಿಯ ಕ್ರಮಕ್ಕೆ ಹೊಸಕೋಟೆ ನಗರಸಭೆ ಮುಂದಾಗಿದೆ. ಜೊತೆಗೆ ಹೊಸಕೋಟೆ ನಗರಸಭೆ ಕಾರ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತ ಆಗ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿ. ತುಂಬ್ಸಕ ಇಲ್ಲ ತುಂಬಿಸ್ಕೊ.